ನಮ್ಮ ದೇಶದ ಪ್ರಧಾನ ಮಂತ್ರಿಗಳಿಗೆ ಕುಟುಂಬ ಅನ್ನೋದಿಲ್ಲ, ಹೆಂಡತಿ ಮಕ್ಕಳಿಲ್ಲ, ಅವ್ರಿಗೆ ಸಂಸಾರ ಅಂದ್ರೆ ಗೊತ್ತಿಲ್ಲ. ಅವ್ರಿಗೆಲ್ಲವೂ ಗೊತ್ತಿದ್ದಿದ್ರೆ ಬಹುಶಃ ಈ ಬಡವರು ಮತ್ತು ಮಧ್ಯಮ ವರ್ಗದವರ ಕಷ್ಟ ಗೊತ್ತಾಗ್ತಿರ್ತಿತ್ತು. ಈ 11 ವರ್ಷದಲ್ಲಿ ಅವರು ಮಾಡಿದಂತಹ ಕೆಲಸಗಳಿದಾವಲ್ಲ ನೋಡಿ. ಇವತ್ತು GST ಸಣ್ಣ ಪುಟ್ಟ ಬೇಕರಿಗಳಿಗೂ ಬೀಳ್ತಾ ಇದೆ. GST UPI ಮೇಲೆ ಟ್ರಾನ್ಸಾಕ್ಷನ್ ಆಗೋದ್ರ ಮೇಲೆ GST ಆಗ್ತಾ ಇದಾರೆ ನೋಡಿ. ಜನ ಹೇಳ್ತಾ ಇದ್ರು ಯುದ್ಧ ಶುರುವಾದ್ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ಸೆಸ್ ಬೀಳುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ನಮ್ಮ ಓಡಾಟಕ್ಕೆ ಕಷ್ಟ ಆಗುತ್ತೆ, ಸಹಿಸ್ಕೋತೀರಿ? ಚಿಕ್ಕ ಪುಟ್ಟ ಕಾಂಡಿಮೆಂಟ್ ಮಾಡ್ಕೊಂಡಿದ್ವಿ. 4 ರಿಂದ 5 ವರ್ಷ ಆಯ್ತು. ಇವಾಗ 4 ವರ್ಷದಿಂದ ನಮಗೆ ಯಾರು ಬ್ಯಾಂಕಿನವರಾಗಲಿ ಅಥವಾ ಫೋನ್ ಪೇ ಗೂಗಲ್ ಪೇ ಯಾರು ಏನು ಮಾಹಿತಿ ಕೊಟ್ಟಿಲ್ಲ. ಈಗ ಸಡನ್ ಆಗಿ ನಮಗೆ ನೋಟಿಸ್ ಬಂದಿದೆ, ನೀವು ನೋಡಪ್ಪ ಇಷ್ಟು ಟ್ಯಾಕ್ಸ್ ಕಟ್ಟಿದ್ಯಾ, ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಇಲ್ಲಿ ನೋಡಿ ಇಷ್ಟು ಬಂದಿದೆ, ನನಗೆ ಇಷ್ಟು ಕಟ್ಟಬೇಕಂತ ಬಂದಿದೆ. 41,43,873 ರೂಪಾಯಿ. ನಾವು ಮಾಡೋದು ಸಣ್ಣ ಪುಟ್ಟ ಬಿಸ್ನೆಸ್, ಒಂದು 10 ರಿಂದ 15 ಸಾವಿರ ಬಿಸ್ನೆಸ್ ಮಾಡ್ತೀವಿ. ಅದರಲ್ಲಿ ನಮಗೆ ಬರೋದು ಒಂದು 99% ಫೋನ್ ಪೇ ಗೂಗಲ್ ಪೇ, ಕ್ಯಾಶ್ ಅಂತ ಬರುವುದೇ ಇಲ್ಲ. ಅಲ್ಲಿ 1% ಕ್ಯಾಶ್. ನಾವು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿಲ್ಲ, 15 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪಾಪ್ಕಾರ್ನ್ ಮೇಲೆ ಟ್ಯಾಕ್ಸ್ ಹಾಕಿದಾಗ ನಾವೆಲ್ಲ ಮಾತಾಡಿದ್ವಿ. ಯಾವಾಗ ನಮ್ಮನ್ನ ಗೇಲಿ ಮಾಡಿದ್ರು, ನಮ್ಮನ್ನ ಟೀಕೆ ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಅವರ ಮನೆಯಲ್ಲಿ ಪತಿಯೇ ಇವರನ್ನ ವಿರೋಧ ಮಾಡ್ತಿದ್ರು ಸಹ ಅದನ್ನ ಇವರು ಸಮರ್ಥನೆ ಮಾಡ್ಕೊಳಕ್ ಆಗದೆ ಅಂತಾರೋ. ಇಡೀ ದೇಶದ ಹಣಕಾಸು ಸಚಿವರು ಇವರು ದೇಶದ ಹಣಕಾಸು ಸಚಿವರು. ಇವರ ಕೈಯಲ್ಲಿ ನಾವು ದೇಶವನ್ನ ಕೊಟ್ಟಿದ್ದೀವಿ. ದೇಶ ಸಾಲದ ಸುಳಿಗೆ ಹೋಗ್ತಾ ಇದೆ. ಜನರಿಂದ ಹಣ ವಸೂಲಿ ಮಾಡೋದಕ್ಕೆ ಹಿಂಗೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ನಮ್ಮ ಹೆಂಗ್ ಪುಂಗ್ಲಿ ಚಕ್ರವರ್ತಿ ಸೂಲಿಬೆಲೆ ಆ ಯುದ್ಧದ ಟೈಮಲ್ಲಿ ಏನು ರೋಷಾವೇಶದಿಂದ ಮಾತಾಡಿದಾರಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬಿಡುತ್ತೆ, ಟ್ಯಾಕ್ಸ್ ಜಾಸ್ತಿ ಆಗ್ಬಿಡುತ್ತೆ, ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ. ಯುದ್ಧದ ಟೈಮಲ್ಲಿ ಮಾತಾಡಿರುವಂತಹ ವಿಡಿಯೋ ಇದು. ಈ ವ್ಯಕ್ತಿಗೆ ಸಂಸಾರ ಇದೆಯನ್ರಿ? ಈ ಚಕ್ರವರ್ತಿ ಸೂಲಿಬೆಲೆಗೆ ಸಂಸಾರ ಇದೆಯನ್ರಿ? ಇವರಿಗೆ ಸಂಸಾರದ ಬಗ್ಗೆ ಗೊತ್ತಿದೆಯಾ? ಇವರೆಲ್ಲರೂ ಸಹ ಮಾರ್ಕೆಟಿಂಗ್ ಮಾಡ್ಕೊಂಡು ಇವ್ರಿಗೆ ಹೊಟ್ಟೆ ತುಂಬುತ್ತಲ್ಲ, ಬೇರೆಲ್ಲಿಂದನೋ ಬರುತ್ತಲ್ಲ. ಕೈಯಲ್ಲಿ ಕೆಲಸ ಇಲ್ಲದೆ, ಕೆಲಸ ದುಡಿಮೆ ಮಾಡದೆ ಇರೋವಂಥವ್ನು ಐಷಾರಾಮಿ ಜೀವನ ಮಾಡ್ತಾನೆ ಅಂತಂದ್ರೆ ಬೇರೆಲ್ಲಿಂದನೋ ಹಣ ಬರುತ್ತೆ ಅಲ್ವಾ? ಇಂಥವ್ರು ದೇಶದ ಆರ್ಥಿಕತೆ ಬಗ್ಗೆ ಮಾತಾಡ್ತಾರಲ್ಲ. ಇವತ್ತು ಬೇಕರಿನವ್ರು ಮಾತಾಡ್ತಾ ಇದಾರಲ್ಲ ಮೀಡಿಯಾಗಳ ಮುಂದೆ, ಅನ್ಯಾಯ ಅಂತ ಹೇಳ್ಬಿಟ್ಟು. ಇದು GST ಹೊರೆ ಬೀಳ್ತಾ ಇದೆಯಲ್ಲ, GST ಪಾಲಿದೆಯಲ್ಲ, ಈ ಎಲ್ಲವೂ ಸಹ ಇವತ್ತು ಸಾಮಾನ್ಯ ಜನರ ಮತ್ತು ಮಧ್ಯಮ ವರ್ಗದವಳ ಜೀವವನ್ನ ಹಿಂಡ್ತಾ ಇದೆಯಲ್ಲ. ಯಾವ ಪದಾರ್ಥ ಕಡಿಮೆ ಇದ್ದಾರೆ ಇವತ್ತು? ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ, ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವ್ರ ಮೇಲೆ ಹೇಳ್ತಾರೆ. ಇವರ ಮಧ್ಯೆ ಡ್ರಾಮಾ ಮಾಡ್ಕೊಂಡು ಇವರೆಲ್ಲರೂ ಚೆನ್ನಾಗೇ ಇದ್ದಾರೆ. ಹಾಳಾಗ್ತಾ ಇರೋದು ಯಾರ್ರೀ? ಮಧ್ಯಮ ಮತ್ತು ಬಡ ವರ್ಗದವರು. ಒಬ್ಬ ವೈದ್ಯ ಇವತ್ತು 100 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ತಗೊಳ್ತಾ ಇರುವಂತವನು ಇವತ್ತು 250 ರಿಂದ 300 ರೂಪಾಯಿ ಏರಿಸಿದಾನೆ. ವೈದ್ಯ ಏನೂ ಮಾಡೋದಿಲ್ಲ, ಬಂದವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು 2 ನಿಮಿಷ 3 ನಿಮಿಷ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ. 250 ರಿಂದ 300 ರೂಪಾಯಿ ಕನ್ಸಲ್ಟೇಷನ್ ಫೀಸು. 20 ಜನ ಬಂದ್ರೆ 6,000 ರೂಪಾಯಿ ಒಂದು ದಿನಕ್ಕೆ. ಆದ್ರೆ ಮೆಡಿಕಲ್ ಸ್ಲಿಪ್ಗಳು ಬೇರೆ. ಶ್ರೀಮಂತರು ಬದುಕ್ತಾರ್ರಿ, ಮಧ್ಯಮ ವರ್ಗದವರು ಬಡವರು ಎಲ್ಲಿಂದ ಬದುಕ್ತಾರೆ? ವಿಚಾರ ಮಾಡ್ಬೇಕಲ್ಲ. ಈಗಲೇ ಹೀಗೆ ಮುಂದೆ 5-10 ವರ್ಷಕ್ಕೆ ಏನಾಗ್ಬೋದು? ಇಂತಹ ಒಬ್ಬ ಪ್ರಧಾನ ಮಂತ್ರಿಗಳನ್ನ ನಾವು ಪಡೆದಿರುವಂತದ್ದು ಎಷ್ಟು ಪುಣ್ಯವಂತರಲ್ಲ. ಇಂತಹ ರಾಜ್ಯವನ್ನ ಆಳುವಂತಹ ರಾಜಕಾರಣಿಗಳನ್ನ ಪಡೆದಿರೋದು ನಾವೆಷ್ಟು ಪುಣ್ಯವಂತರಲ್ಲ. ಇಡೀ ವಿಧಾನಸೌಧ, ನಿನ್ನೆ ಒಂದು ವಿಚಾರಕ್ಕೆ ವಿಧಾನಸೌಧಕ್ಕೆ ಹೋದಾಗ ಆ ವಿಧಾನಸೌಧದಲ್ಲಿರುವಂತಹ ಶಾಸಕರುಗಳು ಮತ್ತು ಸಚಿವರುಗಳನ್ನ ನೋಡಿದಾಗ ವಿಧಾನಸೌಧದ ಕಟ್ಟಡವನ್ನ ಜೈಲಿನಲ್ಲಿ ಇದ್ರಲ್ಲ ಆ ಕಳ್ಳರ ಕೈನಲ್ಲಿ, ಆ ಕೈದಿಗಳ ಕೈನಲ್ಲಿ ವಿಧಾನಸೌಧ ಕಟ್ಟಿದ್ರಂತೆ. ನಮ್ಗೆ ಅವಾಗ ಜ್ಞಾಪಕ ಬಂದಿದೆ ಏನಂತಂದ್ರೆ, ಕೈದಿಗಳೇ ಕಟ್ಟಿದ್ದಂತಹ ವಿಧಾನಸೌಧವನ್ನ ಒಳಗಡೆ ಇರುವಂತವ್ರು ಎಂತವ್ರು? ಒಬ್ಬ ರಾಜಕಾರಣಿ, 224 ಜನ ಶಾಸಕರು, 75 ಜನ MLCಗಳಿದಾರಲ್ಲ, ಒಬ್ಬರಾದ್ರೂ ಮುಂದೆ ನಿಂತು ನಾನು ಪ್ರಾಮಾಣಿಕವಾಗಿದ್ದೀನಿ ಅಂತ ಹೇಳ್ಬಿಡ್ಲಿ ನೋಡೋಣ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ, ಜನರ ಸೇವೆ ಮಾಡ್ತಾ ಇದ್ದೀನಿ ಅಂತ ಒಬ್ಬ ರಾಜಕಾರಣಿ ಹೇಳ್ಬಿಡ್ಲಿ. ಅಲ್ಲಿ ವಿಧಾನಸೌಧ ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, ಒಬ್ಬ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತ ಜವಾನನಿಂದ ಹಿಡಿದು IAS ಅಧಿಕಾರಿವರೆಗೂ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೆ ಅಂತ ಮೀಡಿಯಾಗಳ ಮುಂದೆ ಬಂದು ಹೇಳ್ಬಿಡ್ಲಿ, ಸಾರ್ವಜನಿಕವಾಗಿ ಹೇಳ್ಬಿಡ್ಲಿ. ಹೇಳಕ್ ಸಾಧ್ಯನೇ ಇಲ್ಲ. ಅಷ್ಟು ಕುಲಿಗೆಟ್ಟು ಹೋಗಿದೆ. ಇಡೀ ವಿಧಾನಸೌಧವನ್ನ ನೋಡಿದಾಗ ನಮ್ಗೆ ಅನ್ಸೋದೇ ಅದೇ ರೀತಿ ರೀ. ಎಷ್ಟು ಕುಲಿಗೆಟ್ಟು ಹೋಗಿದೆ, ಎಷ್ಟು ಭ್ರಷ್ಟಾಚಾರ ಇದೆ. ಒಬ್ಬರಿಗೂ ಸಹ ಬದ್ಧತೆ ಇಲ್ಲ. ಒಬ್ಬ ರಾಜಕಾರಣಿ ಹೇಳ್ತಾರೆ, ಒಬ್ಬ ಹಿರಿಯ ರಾಜಕಾರಣಿ ನೆನ್ನೆ ಹೇಳ್ತಾರೆ, ಎಂತಹ ಹೊಲಸು ರಾಜಕಾರಣ ಇದು, ಈ ಹೊಲಸು ರಾಜಕಾರಣ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆ ಹೊಲಸು ರಾಜಕಾರಣದಲ್ಲೇ
4 ದಶಕಗಳ ಕಾಲದಿಂದಲೂ ಸಹ ಜನಪ್ರತಿನಿಧಿಯಾಗಿ ಅಲ್ಲೇ ಇದಾರಲ್ಲ ಅವರು. ಅಂದ್ರೆ ಅವ್ರಿಗದು ಬೇಕು, ಅವ್ರಿಗದು ಬೇಕು. ಹೊಲಸು ಅಂತ ನಮಗೆ ಹೇಳುವಂತವ್ರು ಅವರು ಅದೇ ಒಂದ್ಸಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಇದು ನಮ್ಮ ರಾಜ್ಯದ ಪರಿಸ್ಥಿತಿ, ದೇಶದ ಪರಿಸ್ಥಿತಿ. ಹಾಕ್ತಾರೆ, ಇನ್ನಷ್ಟು GST ಹಾಕ್ತಾರೆ, ಇನ್ನಷ್ಟು ಟ್ಯಾಕ್ಸ್ ಗಳನ್ನ ಹಾಕ್ತಾರೆ, ಜನರ ಜೀವವನ್ನ ಹಿಂಡ್ತಾರೆ. ಅವನ್ ಯಾರ ಅಂಧ ಭಕ್ತರು ಹೇಳ್ತಾರಲ್ಲ, ಈ ಚಕ್ರವರ್ತಿ ಸೂಲಿಬೆಲೆ ಅಂತ ಏನೋ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಹೇಳ್ತಾರಲ್ಲ, ಟ್ಯಾಕ್ಸ್ ಜಾಸ್ತಿ ಆಗ್ಲಿ, ಮತ್ತೊಂದಾಗ್ಲಿ, ರಸ್ತೆಗಳು ದೊಡ್ಡದು ಮಾಡ್ಬಿಟ್ಟಿದೀವಿ ಅಂತೇಳಿ. ಬನ್ರಿ, ಇವತ್ತು ಗುಜರಾತ್ ನಲ್ಲಿ ಸೇತುವೆಗಳು ಬಿದ್ದು ಒದ್ದಾಡ್ತಾ ಇದೆ. ರಸ್ತೆಗಳು ಕೇರಳದಲ್ಲಿ ನಿತಿನ್ ಗಡ್ಕರಿ ಅವರು ಉದ್ಘಾಟನೆ ಮಾಡಿದಂತಹ ಹೈವೇ ರಸ್ತೆ ಇವತ್ತು ಬಿರುಕು ಬಿಟ್ಟು ಕೆಳಗಡೆ ಬಿದ್ದು ಹೋಗ್ತಾ ಇದೆ. ಇದು ಸ್ಪೇಸ್ ಟೆಕ್ನಾಲಜಿಯಿಂದ ಮಾಡಿರುವಂತಹ ಡ್ರೋನ್ ಮೂಲಕ ಮಾಡಿರುವಂತಹ ಸೇತುವೆಗಳು ಬೀಳ್ತಾ ಇದಾವೆ, ರಸ್ತೆಗಳು ಬೀಳ್ತಾ ಇದಾವೆ. ಈ ಎಲ್ಲ ಕಣ್ಣು ಕಾಣ್ತಾ ಇಲ್ವಾ ನಿಮ್ಗೆ? ಸತ್ತು ಹೋದಂತಹ ಮಾಧ್ಯಮಗಳು ಇದನ್ನ ತೋರಿಸ್ತಾ ಇರ್ಬೋದು. ಆದ್ರೆ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೆಯಲ್ಲ, ಮಾತಾಡಿ. ಯಾತಕ್ ಮಾತಾಡ್ತಾ ಇಲ್ಲ? ಮಾತಾಡುವಂತಹ ಸಮಯದಲ್ಲಿ ನೀವು ಯಾರೂ ಮಾತಾಡೋದಿಲ್ಲ. ಎಲ್ಲವನ್ನೂ ಕಳ್ಕೊಂಡು ದೇಶವನ್ನ ಪರಕೀಯರ ಕೈಲಿ ಕೊಡುವಂತಹ ಸಮಯದಲ್ಲಿ ಅವತ್ತು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತಹ ಅಂತಹ ಸದೃಢ ನಾಯಕರು ನಮ್ಗೆ ಸಿಗೋದಿಲ್ಲ. ಈಗ ಬರುವಂತವರು ನಿಮಗೆ ನೀವೇ ಪರದೇಶಿಗಳಿಗೆ ಅರ್ಪಣೆ ಮಾಡಿಕೊಟ್ಟು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ವಹಿಸ್ಕೊಂಡಿದ್ದೀರಲ್ಲ, ಅಮೆರಿಕಾಗೋ ಮತ್ಯಾವುದೋ ದೇಶಕ್ಕೆ ದೇಶವನ್ನ ಕೊಟ್ಬಿಟ್ಟು ಅವರ ಮುಂದೆ ಜೀತದಾಳಗಳಾಗಿ ಕಾಲುವಂತಹ ಸಮಯ ಬಹಳ ದೂರ ಇಲ್ಲ ಸ್ನೇಹಿತರೆ. ಇಷ್ಟು ಬಂದಿದೆ, ನನಗೆ ಇಷ್ಟು ಕಟ್ಟಬೇಕಂತ ಬಂದಿದೆ. 41,43,873 ರೂಪಾಯಿ. ನಾವು ಮಾಡೋದು ಸಣ್ಣ ಪುಟ್ಟ ಬಿಸ್ನೆಸ್, ಒಂದು 10 ರಿಂದ 15 ಸಾವಿರ ಬಿಸ್ನೆಸ್ ಮಾಡ್ತೀವಿ. ಅದರಲ್ಲಿ ನಮಗೆ ಬರೋದು ಒಂದು 99% ಫೋನ್ ಪೇ, ಗೂಗಲ್ ಪೇ. ಕ್ಯಾಶ್ ಅಂತ ಬರುವುದೇ ಇಲ್ಲ. ಅಲ್ಲಿ 1% ಕ್ಯಾಶ್ ಬರಲ್ಲ. ಇವಾಗ ಹಾಲವರಿಗಾಗಲಿ ಗುಟ್ಕದವರಾಗಲಿ ನಾವೀಗ ಬಂದಿರುವಂಥದ್ದು 15 ಸಾವಿರ ಬಿಸ್ನೆಸ್ ಅಲ್ಲಿ ನಮ್ಗೆ 10 ರಿಂದ 12 ಸಾವಿರ ರೂಪಾಯಿ ಸಿಗರೇಟ್ ಹಾಕೋತೀವಿ. ಅವ್ರಿಗೆ ನಾವು ಏನು ಮಾಡ್ತೀವಿ, ಇಮಿಡಿಯೇಟ್ಲಿ ಸಿಗರೇಟ್ನ ಫೋನ್ ಪೇ, ಗೂಗಲ್ ಪೇ ಮಾಡ್ತೀವಿ. ಅದನ್ನು ಟ್ರಾನ್ಸಾಕ್ಷನ್ ಲೆಕ್ಕನೇ ಹಿಡ್ಕೊಂಡಿದ್ದಾರೆ. ನಾವು ರೀಸೆಂಟ್ ಹೋಗಿ ಆಫೀಸರ್ ಹೋಗಿ ಭೇಟಿ ಆಗಿದ್ವಿ. ಅಲ್ಲಿ RR ನಗರ ಆಫೀಸರ್ ಹೋಗಿ ಭೇಟಿ ಆಗಿದ್ದನ್ನೆಲ್ಲ ತೋರಿಸಿದ್ರೆ, ನೋಡಪ್ಪ ಇಲ್ಲಪ್ಪ ಇದಾಗೋದಿಲ್ಲ, ನೀವು ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಇಷ್ಟು ಲಕ್ಷ ನೀವು ಕಟ್ಟಬೇಕು ಅಂತ. ಸರ್ ಬೇಕ್ರಿ ನನಗೆ ಟ್ಯಾಕ್ಸ್ ಒಟ್ಟು 63 ಲಕ್ಷದಿಂದ 45 ಸಾವಿರ ರೂಪಾಯಿ ನಂಗೆ ಕಟ್ಟಕ್ಕೆ ಬಂದಿದೆ ಟೋಟಲ್. ನಮ್ದು ಕಾಂಡಿಮೆಂಟ್ಸ್ ಮತ್ತು ಜ್ಯೂಸ್ ಮಾಡ್ತಾ ಇರೋದು, ನಾಗರ ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ಮಾಡ್ತಾ ಇರೋದು ವ್ಯಾಪಾರ. ನಾವೊಂದು 6 ವರ್ಷದಿಂದ ನಡೆಸ್ತಾ ಇದೀವಿ ಸರ್. ಫಸ್ಟ್ ಟ್ರಾನ್ಸಾಕ್ಷನ್ 1 ಕೋಟಿ ಸಮಥಿಂಗ್ ಆಗಿದೆ ಅಂತ 6 ವರ್ಷಕ್ಕೆ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲಿ ನಾನು GST ಆಫೀಸಿಗೆ ನಂಗೆ ಫಸ್ಟ್ ಲೆಟರ್ ಕೊಟ್ಟಾರೆ, ಒಂದು 10 ದಿನ ಮುಂಚೆ ಲೆಟರ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಒಂದು ವಾರ ಆದಮೇಲೆ ಇಮಿಡಿಯೇಟ್ಲಿ ಫೋನ್ ಬಂದಿದೆ GST ಆಫೀಸಿಂದ, ನೀವು ಬಂದು ಇದು ಮಾಡಲಿಲ್ಲ ಅಂದರೆ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿ ಅಂತ ಇದು ಫಸ್ಟ್ ಕ್ಲಿಯರೆನ್ಸ್ ಮಾಡಿ ಹೋಗ್ಬೇಕಂತ ಬಂದಿದ್ದಾರೆ. ನಾವು ಇವಾಗ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಇರೋದು, ಸಿಗರೇಟು, ನಮ್ಗೆ ಜ್ಯೂಸು, ಕಾಫಿ ಎಲ್ಲ. ಇವಾಗ ನಂಗೆ ಟೋಟಲು 63 ಲಕ್ಷ ಎಲ್ಲಿಂದ ಕಟ್ಟ ಸರ್? ನಾವು ಅದೇ ಇವಾಗ ನಮ್ಮ ಕಾರ್ಮಿಕ ಪರಿಷತ್ ರವಿಯಣ್ಣ ಅಂತ ಇದು ಅಲ್ಲಿ ಆಫೀಸಿಗೆ ಬಂದು ನಮ್ಗೆ ಈ ಥರ ನಮ್ಮ ಕಷ್ಟ ಎಲ್ಲ ಅವ್ರ ಹತ್ರ ತೋಡ್ಕೊಂಡಿದ್ವಿ, ಏನೋ ಪರಿಹಾರ ಕೊಡಿ ಅಣ್ಣ ಅಂತ ಈ ಥರ ಬಂದು ಮಾತಾಡಿದ್ವಿ. ನಾನು GST ಆಫೀಸಿಗೆ ಹೋಗಿ ಕೇಳಿದಾಗ ಅವ್ರು ಹೇಳಿದ್ದಾರೆ, ನೀವು ಇದನ್ನ ಕಟ್ಟಲೇಬೇಕು, ಇದಲ್ಲದೆ ಇದಕ್ಕೆ 18% ಎಷ್ಟೇ ಇದು ಬಡ್ಡಿ ಸಮೇತ ಸೇರಿಸಿ ಕಟ್ಟಬೇಕು. ಅದು ನಂಗೆ 21ನೇ ತಾರೀಕಿಗೆ ಗಡುವು ಕೊಟ್ಟಿದ್ದಾರೆ.